ಭಟ್ಕಳ ಇತಿಹಾಸ ಪ್ರಸಿದ್ಧ ಮಾರಿ ಜಾತ್ರೆ ಸಂಪನ್ನ. ಮಾರಿಯಮ್ಮನ ದರ್ಶನ ಪಡೆದು ಪುನೀತರಾದ ಭಟ್ಕಳದ ಜನತೆ. ಮಾರಿಯಮ್ಮನ ದರ್ಶನ ಪಡೆದು ಸರ್ವೇ ಜನ ಸುಖಿನೋ ಭವಂತು ಎಂದ ಮಾಜಿ ಸಚಿವ ಹಾಲಿ ಶಾಸಕ ಮಂಕಾಳ ವೈದ್ಯ. ಭಟ್ಕಳದ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವದ ಮಾರಿ ಅಮ್ಮನ ಜಾತ್ರೆ ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದ ನಡುವೆ ಇಂದು ವೈಭವದಿಂದ ಸಮಾಪ್ತಿಯಾಗಿದೆ. ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರೆ ಭಟ್ಕಳ ಹೊನ್ನಾವರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಮಂಕಾಳ ವೈದ್ಯರು ಜಾತ್ರೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರ ಸುಖ, ಶಾಂತಿ ಹಾಗೂ ಅಭಿವೃದ್ಧಿಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಭಟ್ಕಳದ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮಾರಿ ಅಮ್ಮನ ಜಾತ್ರೆ ಬುಧವಾರದಿಂದ ಪ್ರಾರಂಭವಾಗಿ ಗುರುವಾರ ಭಕ್ತಿ ಭಾವದ ವಾತಾವರಣದಲ್ಲಿ ಸಂಪನ್ನಗೊಂಡಿತು. ಊರಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಿರಲಿ, ಜನರು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಬದುಕಲಿ ಮತ್ತು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂಬ ಸಂಕಲ್ಪದೊಂದಿಗೆ ಪ್ರತಿ ವರ್ಷ ನಡೆಯುವ ಈ ಜಾತ್ರೆಗೆ ಈ ಬಾರಿ ಸಹ ಸಾವಿರಾರು ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಜಾತ್ರೆಯ ಎರಡನೆಯ ದಿನ ಮಾರಿಯಮ್ಮನ ಉತ್ಸವ ಮೂರ್ತಿಯನ್ನು ಭವ್ಯ ಮೆರವಣಿಗೆಯ ಮೂಲಕ ಭಟ್ಕಳದ ಜಾಲಿಕೋಡಿ ಕಡಲ ತೀರಕ್ಕೆ ಕೊಂಡೊಯ್ದು ಸಂಪ್ರದಾಯದಂತೆ ವಿಸರ್ಜನೆ ಮಾಡಲಾಯಿತು. ಈ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿಯ ಘೋಷಣೆಗಳೊಂದಿಗೆ ಜಾತ್ರೆಗೆ ಮೆರುಗು ತಂದರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಮಂಕಾಳ ವೈದ್ಯರು ಭಾಗವಹಿಸಿ ಮಾರಿಯಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ದೇವಿಯ ಆಶೀರ್ವಾದ ಪಡೆದು ಕ್ಷೇತ್ರದ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ ಅವರು ಜನರೊಂದಿಗೆ ಬೆರೆತು ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇಂದು ಮಾರಿಯಮ್ಮನ ಜಾತ್ರೆಯಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷ ತಂದಿದೆ. ನನ್ನ ಕ್ಷೇತ್ರದ ಜನರು ಸದಾ ಸುಖ, ಸಂತೋಷ ಹಾಗೂ ನೆಮ್ಮದಿಯಿಂದ ಬದುಕಬೇಕು ಎಂಬುದೇ ನನ್ನ ಹಾರೈಕೆ. ಅಮ್ಮನಲ್ಲಿ ನಾನು ಒಂದೇ ಪ್ರಾರ್ಥನೆ ಮಾಡುತ್ತೇನೆ, ನಮ್ಮ ಕ್ಷೇತ್ರದ ಜನರಿಗೆ ಸದಾ ಒಳಿತು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿ ಕರುಣಿಸಲಿ ಹಾಗೂ ಎಲ್ಲರ ಜೀವನ ಸುಖವಾಗಿರಲಿ ಎಂದು ಹೇಳಿದರು. ಭಟ್ಕಳದಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಭಟ್ಕಳ ಮಾರಿ ಜಾತ್ರೆ 5 ಮತ್ತು 6ಕ್ಕೆ ಇತ್ತು. ನಾನು ಇವತ್ತು ಬಂದು ಲಾಸ್ಟ್ ದಿವಸ ಇವತ್ತು ಬಂದು ದೇವರ ಸೇವೆಯನ್ನು ಮಾಡಿ ನನ್ನ ಕ್ಷೇತ್ರದ ಜನತೆ, ಜಿಲ್ಲೆ ಜನತೆ, ರಾಜ್ಯದ ಜನತೆ, ದೇಶದ ಜನತೆ ಒಳ್ಳೆಯದಾಗಲಿ, ಮಳೆ ಬೆಳೆ ಎಲ್ಲ ಬರಲಿ, ದೇವರೆಲ್ಲೋ ಚೆನ್ನಾಗಿಟ್ಟಿರಲಿ. ಇನ್ನು ಜಾತ್ರೆಯಲ್ಲಿ ವಿವಿಧ ರಾಜಕೀಯ ಮುಖಂಡರು, ಗಣ್ಯರು, ಸಮಾಜದ ಪ್ರಮುಖರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಧಾರ್ಮಿಕ ಆಚರಣೆ, ಭಕ್ತಿ ಮತ್ತು ಜನಸಾಮಾನ್ಯರ ಒಟ್ಟಿಗೆ ಸಾಕ್ಷಿಯಾದ ಈ ಐತಿಹಾಸಿಕ ಮಾರಿಯಮ್ಮನ ಜಾತ್ರೆ ಭಟ್ಕಳದಲ್ಲಿ ಯಶಸ್ವಿಯಾಗಿ ತೆರೆಕಂಡಿತು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.